20-25 ಸಾವಿರ ಲಾಸ್ಟ್ 20-25 ಲಾಸ್ಟ್. ಇವಾಗ ಅದೇ ನಾವು ಬೀಜಕ್ಕಂತ ತರಕ್ ಹೋದ್ರೆ 1,70,000 80,000 ಹೇಳ್ತದಾರ. ರೇಟ್ ಅದಾವ ಬೀಜಕ್ಕಂತ ತರಕ್ ಹೋದ್ರ. ನಾವು ಕುರಿ ಮ್ಯಾಗ ಅಂತ ಬಿಟ್ಕೊಳಕ್ ತರಕ್ ಹೋದ್ರೆ ಅಷ್ಟು ರೇಟ್ ಆಗ್ತದೆ. ನಾವೇ ನೀವು ನಿಮ್ ಕುರಿಲಿರ್ತಕ್ಕಂತ ಕುರಿಗಳು ನೀವು ಮಾರಾಟ ಮಾಡಿದ್ರೆ 25,000 ರೂಪಾಯಿ. 25,000 ನಾವು ಬೇಡ ಅಂತ ಇವಾಗ ಅವು ನಮ್ಮ ಹತ್ರ ನಾವು ಲಾಸ್ಟ್ಗೆ ನಮ್ಮ ಹತ್ರ ವಯಸ್ಸಿಗೆ ಸಾಗಿನ ಕೊಟ್ಮೆ ಆದ್ಮೇಲೆ ಅಷ್ಟೇ ಹೋಗೋದವು. ಹೌದಾ? ನಾವು ಬೀಜಕ್ಕಂತೇಳಿ ಬೇರೆ ಕಡೆಯಿಂದ ತರಕ್ ಹೋದ್ರೆ 1,70,000 ಇಷ್ಟೆಲ್ಲ ಕೊಡ್ಬೇಕಾಗುತ್ತೆ. ಅಷ್ಟು ಡಿಮ್ಯಾಂಡ್ ಅಂತ ಕುರಿಗಳು. ಡಿಮ್ಯಾಂಡ್ ಐತೆ ಟಗರಿಗೆ ಒಂದೇ. ಯಾಕಂದ್ರೆ ನಿಮಗೆ ಮುಂದೆ ಸಂತಾನಕ್ಕೆ ಬೇಕಲ್ಲ, ಸಂತಾನಕ್ಕೆ ಕುರಿಗಳು ಸಂತಾನಕ್ಕೆ ಬೇಕಾದ್ರೆ ಸೊ ಹಂಗಾಗಿ ಆ ಕುರಿಗಳಿಗೆ ಚೆನ್ನಾಗಿರೋ 1,20,000 1,30,000 ವರೆಗೆ ಡಿಮ್ಯಾಂಡ್ ಐತೆ. ಕುರಿಗಳಿಗೆ ಹಂಗೇನಿಲ್ಲ, ಅಷ್ಟು ಡಿಮ್ಯಾಂಡ್ ಇರಲ್ಲ. ಕುರಿ ಇದ್ದಂಗೆ ಇರುತ್ತೆ. 15,000 20,000 25,000 30,000 ವರೆಗೆ ಮಾರ್ಬೋದು. ಮಂಜಪ್ಪಣ್ಣ ಎಷ್ಟು ಜನ ಮಕ್ಕಳು ನಿಮಗೆ? ನಮಗ್ 3. ನಿಮಗೆ 3 ಮಕ್ಕಳು ಎಲ್ಲ ಏನ್ ಮಾಡ್ತಾರ ಮಂಜಪ್ಪಣ್ಣ? ಎಲ್ಲ ಸ್ಕೂಲಿಗೆ ಅದಾರ. ಎಷ್ಟನೇ ಕ್ಲಾಸ್ ಓದ್ತದಾರ? 4-5 ಹೋಗ್ತದಾರ. 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತದಾರ. ಯಾವ ಊರಾಗ ಓದ್ತದಾರ? ಅಲ್ಲೇ ನಮ್ಮೂರಾಗ ಹೋಗ್ತದಾರ. ನಿಮ್ಮೂರಾಗ ಓದ್ತದಾರ? ನಮ್ಮ ತಾಯಿ ತಂದೆ ಎಲ್ಲ ಅಲ್ಲೇ ಇರೋದು. ಅಂದ್ರೆ ನಿಮ್ ತಂದೆ ತಾಯಿಗಳು ಅಲ್ಲೇ ಅದಾರ? ನೋಡಿ ಸ್ನೇಹಿತರೆ, ನಮ್ಮ ಮಂಜಪ್ಪನವರ ಮಕ್ಕಳು 3 ಇದಾರಂತೆ. ಅವ್ರು ಒಳ್ಳೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಈ ತರ ಓದ್ತದಾರಂತೆ. ಇವ್ರ ತಂದೆ ತಾಯಿಗಳೆಲ್ಲ ತಮ್ಮ ಊರಲ್ಲೇ ಸ್ವಂತ ಊರಲ್ಲೇ ಇದಾರೆ. ಇವರು ಮಂಜಪ್ಪನವರ ಮಕ್ಕಳನ್ನ ಅವ್ರ ಎಜುಕೇಶನ್ಗೋಸ್ಕರ ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ ಇವ್ರ ತಂದೆ ತಾಯಿಗಳು ಇವ್ರ ಮಕ್ಕಳನ್ನ ಸಾಕಂತ ಬೆಳೆಸ್ಕಂತ ಅಲ್ಲೇ ತಮ್ಮ ಸ್ವಂತ ಊರಲ್ಲೇ ಇದಾರಂತೆ ಸ್ನೇಹಿತರೆ. ಮಂಜಪ್ಪನವರು ಇವಾಗ ತಾವು ಅಣ್ಣ ತಮ್ಮ ಮತ್ತು ಅವರು ಮಿಸಸ್ ಅವರು ಅವರೆಲ್ಲ ಇಲ್ಲಿ ಜೊತೆಗೂಡಿ ಅವರೊಂದು 300-400 ಕುರಿಗಳು ಅದಾವ ಸ್ನೇಹಿತರೆ. ಇವೆಲ್ಲ ಕುರಿಗಳು ಅಂತ ಜೀವನ ಸಾಗಿಸ್ತಾರ ಸ್ನೇಹಿತರೆ. ಬೀರಪ್ಪಣ್ಣ ಬರೋಣ. ಸ್ನೇಹಿತರೆ, ಇವರು ನಮ್ಮ ಮಂಜಪ್ಪನವರ ಅಣ್ಣವ್ರು ಇವರು ಬೀರಪ್ಪಣ್ಣ ಅಂತೇಳಿ. ಹೇಳಣ್ಣ, ನೀವು ಅಣ್ಣ ತಮ್ಮ ಜೊತೆಲೇ ಇರ್ತೀರಾ? ಜೊತೆಲಿ ಇರ್ತೀವಿ ಸರ್. ಇವತ್ತಿನವರೆಗೆ ಯಾವ್ದು ಅಣ್ಣ ತಮ್ಮದು ಏನೋ ವೈಮನಸ್ಸಿಲ್ಲ? ಆತರ ನಾವು ನಡ್ಕೊಂಡಿಲ್ರಿ, ಆತರ ನಾವು ಯಾವ್ದು ಬಂದಿಲ್ಲ. ಯಾಕಂದ್ರೆ ನಾವು ನೋಡ್ತೀವಿ ಇದು ಬೀರಪ್ಪನವ್ರೆ, ಸಿಟಿ ಒಳಗೆ ಜನ ಬದುಕ್ತಾ ಇದಾರೆ. ಅಣ್ಣನ್ ಕಂಡ್ರೆ ತಮ್ಮಗಾಗಲ್ಲ, ತಮ್ಮ ಕಂಡ್ರೆ ಅಣ್ಣಗಾಗಲ್ಲ. ಬರೇ ಆಸ್ತಿ ಸಿಟಿ ಜೀವನ ಅಷ್ಟೇ ಐತ್ರಿ ನಮ್ದು. ಆತರ ಅಲ್ಲ, ಹಳೆ ಜೀವನ ನಮ್ ಮುಕ್ತ ಇದರಿಂದ ಬಂದಿದ್ರಿಂದ ಬಾಂಧವ್ಯಕ್ಕ ಬೆಲೆ ಕೊಡ್ತೇವ್ರಿ ನಾವು. ಒಳ್ಳೆ ಮಾತು ಹೇಳಿದ್ರಿ ನೋಡ್ರಿ ಬೀರಪ್ಪಣ್ಣ. ಈಗ ಸಿಟಿ ಜನದ ಲೆಕ್ಕ ಬೇರೆ ಇರ್ತೈತ್ರಿ. ನಮ್ಮ ಹಳ್ಳಿ ಜನದ ಬಾಂಧವ್ಯಕ್ಕೆ ಯಾವಾಗಲಿ ನಾವು ಬೆಲೆ ಕೊಡ್ಬೇಕು. ನಮ್ಮ ತಂದೆ ತಾಯಿ ನಮ್ಮ ಹಿರಿಯರ್ಕಿಂದ ಕಳ್ಸ್ಯಾರಲ್ಲ, ಆ ರೀತಿ ನಾವ್ ಇನ್ನೂ ಬದಲಾಯಿಸಿಲ್ರಿ. ಸಿಟಿ ಒಳಗ ಅದು ಉಳ್ದಿಲ್ಲ, ನಮ್ಮ ಹಳ್ಳಿ ಒಳಗ ಅದು ಇನ್ನೂ ಬದಲಾಗಿಲ್ಲ. ಆ ತರದಿಂದ ನಾವು ಅಂತಂಬ್ರ ಒಳಗ ಬಂದವಾಗಿ ನೋಡಿ ಸ್ನೇಹಿತರೆ. ನಮ್ಮ ಮಂಜಪ್ಪಣ್ಣ ಮತ್ತೆ ಬೀರಪ್ಪನವರು ಒಳ್ಳೆ ಅನ್ಯೂನ್ಯವಾಗಿ ಜೀವನ ನಡೆಸ್ತಾ ಇದಾರೆ. ಅವ್ರಿಗೆ ಯಾವ್ದು ಆಸ್ತಿ ಮಾಡ್ಬೇಕು, ನಾವು ಅಂತಸ್ತು ಮಾಡ್ಬೇಕು, ನಾವು ಪಾಲು ವಿಭಾಗ ಅದು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ನನಗೆ ಅಷ್ಟು ಕೊಡಲ್ಲ ಇಷ್ಟು ಕೊಡಲ್ಲ ಅಂತೇಳಿ ಆತರ ಏನಿಲ್ಲ ಸ್ನೇಹಿತರೆ. ಇರೋದು ಒಂದು 300 ಕುರಿಗಳದ ಸ್ನೇಹಿತರೆ. ಅವ್ರ ಹೆಂಡ್ರು ಮಕ್ಕಳು ಆರಾಮ್ ಜೀವನ ನಡೆಸ್ತಾರೆ ಸ್ನೇಹಿತರೆ. ಯಾರ್ದು ತಂಟೆ ಇಲ್ಲ, ತಗಡಿಲ್ಲ. ಅವ್ರ ಹತ್ರ ಕೆಲಸ ಮಾಡ್ಬೇಕು, ಇವ್ರ ಹತ್ರ ಕೆಲಸ ಮಾಡೋಕೆ ಏನಿಲ್ಲ. ಅವ್ರ ತಂದೆ ತಾಯಿಗಳು ಮುತ್ತಾತ್ನವ್ರು ಏನು ನಡ್ಸ್ಕೊಂಡ್ ಬಂದಾರಲ್ಲ ಸ್ನೇಹಿತರೆ ಜೀವನ, ಅದೇ ಜೀವನನೇ ನಡ್ಸ್ಕೊಂಡ್ ಬರ್ತಿದ್ರೆ ಇವರು. ಯಾವುದೇ ರೀತಿ ಇವ್ರಿಗೆ ವೈಮನಸ್ಸುಗಳಿಲ್ಲ ಸ್ನೇಹಿತರೆ. ಒಳ್ಳೆ ಅನ್ಯೂನ್ಯವಾಗಿ ಜೀವನ ನಡೆಸ್ತಾರೆ. ಏನಂತಾರಣ್ಣ ಇದಕ್ಕೆಲ್ಲ ನೀವು ಯಾಕಂದ್ರೆ ಜೊತೆಗೆ ಇದ್ದು ಜೀವನ ನಡೆಸ್ತಾ ಇದ್ರಿ ಅಣ್ಣ ತಮ್ಮ ಜೊತೆಗೆ ಇರ್ಬೇಕಾಗತ್ತ. ಇವಾಗ ನಾವು ಬೇರೆ ಆಗಿ ನಮ್ ಸಂಸಾರ ನಮ್ ಜೀವನ ನೋಡ್ಕೊಂತ ಹೋದ್ರೆ ನಮ್ ತಂದೆ ತಾಯಿ ನೋಡ್ರ ಉಪ್ಪಿನ ಕಾಲಕ್ಕೆ ಅಲ್ಲ. ಇವಾಗ ನಾವ್ ಇಲ್ಲಿ ಒಬ್ರು ನೋಡಿದ್ರೆ ಒಬ್ರು ಅಲ್ಲಿ ಅವ್ರ ತಂದೆ ತಾಯಿ ಏನಾದ್ರು ನೋಡ್ಬೋದು. ಅಂದ್ರೆ ನಿಮ್ ತಂದೆ ತಾಯಿ ಎಷ್ಟು ಜನ ಮಕ್ಕಳು? ನೀವು ಇಬ್ರೇನಾ ಅಥವಾ? ಇಬ್ರೆ. ನಾವು 4 ಜನ ಹೆಣ್ಮಕ್ಳು, ಇಬ್ರು. ಅವ್ರಿಗೆಲ್ಲ ಮದುವೆ ಆಗೈತ್ರಿ. ಅವ್ರಿಗೆ ಮಕ್ಕಳಾಗಿ ಅವ್ರವ್ರ ಇದ್ರೊಳಗ ಅವರು ಚೆನ್ನಾಗಿ ಅವ್ರದ್ದು ಕುರಿಗಳು ಅದಾವ. ಒಬ್ಬ ಎಮ್ಮನ್ ಕುರಿ ಇದಾವ್ರಿ. ಒಬ್ಬ ಎಮ್ಮ ಊರಾಗ ಅಲ್ಲಿ ಅವ್ರು ಗಿಂತ ಮಾಡ್ಕೊಂತ ಹೊಲ್ಗದಾಗ ಆ ಎಮ್ಮನ್ ಮಗ ಆರ್ಮಿಗೆ ಸೇರಿಕೊಂಡ. ಓದ್ಕೊಂಡ ಆರ್ಮಿ ಅವ್ರು ಚೆನ್ನಾಗ್ ಅಂದ್ರ ಅವ್ರದ್ದು ಆಸ್ತಿ ಗೀಸ್ತಿ ಏನಿಲ್ರಿ. ದುಡ್ದ ಅವರು ಒಂದು ಅಂತಂಬ್ರ ಒಳಗ ಯಾವ್ದಿಂದ ದುಡ್ದು ಅವ್ರ ಮಗನ್ ಓದಿಸಿ ಸೇರ್ಸಿ. ನಿಜ ನೋಡಿ, ನಮ್ಮ ಕುರಿಗಾಯಿ ಕುರುಬ ಇವತ್ತು ಆರ್ಮಿಲಿ ಇದ್ದಾನೆ ನೆನಪರ ಗ್ರೇಟ್ ಸ್ನೇಹಿತರೆ. ಅವ್ರಿಗೆ ನಮಗೆ ಇಲ್ಲಿಂದಾನೆ ಅವ್ರಿಗೆ ನಮ್ಮ ಸೈನಿಕರಿಗೆ ನಮ್ಮ ಕಡೆ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವ್ರಿಗೆ ಇಲ್ಲಿಂದಾನೆ ಒಂದು ಸೆಲ್ಯೂಟ್ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅವ್ರ ಆರ್ಮಿಯಲ್ಲಿ ಚೆನ್ನಾಗಿರ್ಲಿ, ಅವ್ರ ಆರೋಗ್ಯವಾಗಿರ್ಲಿ, ನಮ್ಮ ದೇಶದ ಪರವಾಗಿ ಅವ್ರು ಇವತ್ತು ಹಗಲಿರಲು ದುಡಿತಾ ಇದಾರೆ ನಮ್ಮ ಸೈನಿಕರು. ಅವರು ನಮ್ಮ ಕಡೆ ನನ್ನ ಎಸ್ಪೆಷಲ್ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅವ್ರ ಹೆಸರು ಏನಣ್ಣ ಸೈನಿಕರದು? ಓಂಕಾರ ಅಂತ. ನಿಜ. ತಂದೆ ತಾಯಿ ಹೆಸರು ಅಶೋಕ ಲಕ್ಷ್ಮಿ ಅಂತ ಹೇಳಿ. ಅಶೋಕ ಲಕ್ಷ್ಮಿ ತಂಗಿ ಮಾವ ಅಶೋಕ್. ಬೀರಪ್ಪಣ್ಣ, ನಿಮ್ಗೆ ಎಷ್ಟು ಜನ ಮಕ್ಕಳು ಇದಾರಣ್ಣ? ನಮ್ಗೆ 4 ರೀ. ನಿಮ್ಗೆ 4 ಜನ. ಅವ್ರೇನ್ ಮಕ್ಕಳು ಏನ್ ಮಾಡ್ತಾರೆ? ಹೋಗ್ತಂದ
ಓದ್ತದಾರ ಹಾ, ಎಲ್ಲಿ ಓದ್ತಾ ಓದ್ತದಾರ ಅಲ್ಲೇ ನಮ್ಮ ಊರು ಗಳತ್ಗ ಅಂತ ಹೇಳ್ರಿ ಲಿಪಾನಿ ತಾಲೂಕ್ ಬೆಳಗಾವಿ ಜಿಲ್ಲಾ. ಅಂದ್ರ ಆ, ನಿಮ್ಮ ತಂದೆ ತಾಯಿ ಜೊತೆನೇ ಅದಾರ ಹಾ, ತಂದೆ ತಾಯಿ ಅಂದ್ರೆ ಜೊತೆ. ಮಂಜಪ್ಪನವ್ರ ಮಕ್ಕಳು ಹಾ, ನಿಮ್ಮ ನಾವೆಲ್ಲ ಮಕ್ಕಳು ಒಂದೇ ಮನೆ. ಒಂದೇ ಮನೇಲಿ ಅದಾರ ಒಂದೇ ಮನೆ. ಆ, ಈಗ ನಮ್ಮ ತಂದೆಗೆ ಪ್ಯಾರಲೈಸ್ ಆಗಿದ್ರಿ, ಹೌದಾ ಅದಕ್ಕೋಸ್ಕರ ನಮ್ಮ ಮಿಸ್ಸಸ್ ಕೂಡ ಅಲ್ಲೇ ಇರ್ತಾರೆ. ನಮ್ಮ ತಂದೆ ಹಾ, ತಾಯಿ ನೋಡ್ಕೊಂತ ಹಾ. ಅವರು ಅಲ್ಲೇ ಇದಾರೆ. ಅವ್ರು ಅಲ್ಲೇ ಮಕ್ಕಳು ಅಲ್ಲೇ ಅವ್ರು ಓದ್ಕೊಂತ. ಅಲ್ಲ ಮಂಜಪ್ಪಣ ಬೀರಪ್ಪಣ ನೀವು ಇವಾಗ ನೀವು ನಿಪ್ಪನಿ ಹ್ಮ್. ತಾಲೂಕಲ್ಲ ಹಾ, ತಾಲೂಕು. ನಿಪ್ಪನಿ ತಾಲೂಕ್ಲಿಂದ ನೀವು ಹೆಂಗ ಅಲ್ಲಿಂದ ನಡ್ಕೊಂತ ಬರ್ತೀರಾ ಏನ್ ಕಥೆ? ಹಾ, ಇವಾಗ ಅಂದ್ರೆ ಇವಾಗೇನ್ ನಾವು ಇಲ್ಲಿ ಅಲ್ಲಿಂದ ಬಂದಿಲ್ರಿ. ಫಸ್ಟ್ ನಮ್ ತಾತನಾರ್ ಕಾಲಿಂದನ ಅಲ್ಲಿಂದ ನಡ್ಕೊಂತ ಬಂದ್ ಇಲ್ಲಿ ಏನ್ ಜೀವನ ಮಾಡ್ಕೊಂತ ಇದೀವಲ್ರಿ, ಹ್ಮ್. ಆ ಕಡೆಗೆ ನಮ್ ಕುರಿಯನ್ ಇವಾಗ ಹೋಗೋದಲ್ರಿ. ಹಾ. ನಾವ ಏನಾನ ಹೋಗೋದು ಬರೋದು, ಏನ ಹಬ್ಬ ಹುಣ್ಣಿಮೆ ಯಾವ್ದೋ ಜಾತ್ರೆ ಗಿತ್ರಿ ಇದ್ರೆ ಎಲ್ಲಾದ್ರು ಪ್ರತಿಯೊಂದಕ್ಕೂ ಹೋಗ್ತೀವ್ರಿ. ಹಾ. ನಾವು ಹಾ. ಹೋಗೋದು ಬರೋದ್ರಿ. ಕುರಿಗಳು ಮಾತ್ರ ಇಲ್ಲೇ ಇದೇ ಏರಿಯಾದಾಗ ರೀ. ಬೀರಪ್ಪಣ ಇದೇ ನಿಮ್ದು ಟೆಂಟ್ ಅಂತ ನಾನು ನೋಡಿದೆ. ಇದೇ ಒಂದ್ ನಮ್ಮ ಹಾ. ಒಂದ್ ಮನಿ ತರ ರೀ. ಇದೇ ಮನೆ ಹಾ, ಇದೇ ಟೆಂಟ್, ಇದು ಒಂದ್ ಮನೆ ತರ. ನಮ್ದು ಏನು ಉಣ್ಣೋದ ಅನ್ನ ಧಾನ್ಯ ದಾನ್ಶ ಏನೈತಿ ಅಷ್ಟು ಇದ್ರಲ್ಲಿ ಇಲ್ಲೇ ಇಲ್ಲೇ. ಅಲ್ಲ ಮಂಜಪ್ಪಣ ಹ್ಮ್. ಇವಾಗ ಇನ್ ಕೇಸ್ ಏನಾದ್ರು ಮಳೆ ಗಿಳೆ ಬಂದಪ್ಪ ಅಂದ್ರೆ ನೀವು ಇಲ್ಲಿ ನೀರು ಬರಲ್ವಾ ಒಳಗಡೆ? ನಾವು ಸ್ವಲ್ಪ ಇಲ್ಲಿ ಇಲ್ಲ, ಕಾಲುವೆ ತರ ಒಡ್ಡ ಹಾಕೊಂಡ್ಬಿಡ್ತೀವಿ. ಎಲ್ಲ ಒಡ್ಡ ಹಾಕೊಂಡು ಅದ್ರ ಮಿಕ್ಕಿ ನೀರ್ ಬಂದ್ರೆ ಏನೋ ಬರ್ಬೇಕ್ರಿ, ಇಲ್ಲಾಂದ್ರೆ ಆ ಮ್ಯಾಲಿಂದ ಅಂತ ಏನ್ ಸೋರೋದಿಲ್ಲ. ಇದು ಅಷ್ಟು ತಾಡ್ಪಲ್ ಹಾ. ಇದು ತಾಡ್ಪಲ್ ಹ್ಮ್. ಏನು ಸೋರೋದ್ಗಿರೋದು ಏನ್ ಆಗಲ್ಲ ಅಲ್ವಾ? ಇಲ್ಲ ಸೋರೋದಲ್ಲ. ಎಂತ ಬೇಕಾದಷ್ಟು ಏನೋ ಮಳೆ ಬೀಳ್ರಿ ಏನಾಗಲ್ರಿ, ಹಾ. ಸೋರೋ ಚಾನ್ಸಸ್ ಏನಿಲ್ಲ. ಅಲ್ಲ? ಈ ಕಡೆಯಿಂದ ಬಂದ್ ನೀರ್ ಏನಾನ ಹಾಕಿದ್ರೆ ಆಕಸ್ಮಿಕ ಸೋರ್ಬೇಕ್ರಿ. ಹೋಗ್ಬೇಕಷ್ಟೇ. ಹಾ. ಇವಾಗ ನಿಮಗೆ ನೈಟ್ ಮಲ್ಕೊಂತಿರಲ್ಲ ಚಳಿಗಿಳಿ ಆಗಲ್ವಾ? ಚಳಿಗಿಳಿ ಅವೆಲ್ಲ ನಮ್ ಫಸ್ಟ್ ಇಂದ ಅದ್ರಾಗ ಬಂದಿವಲ್ರಿ. ಅಷ್ಟ ಅಂತ ಬರೀ ಯಾವಾಗ ತೋಸ್ಕೊಂಡ ಗೀಸ್ಕೊಂಡಾಗ ಅಷ್ಟ ರೀ. ಅಲ್ಲ? ಇಲ್ಲ ಹಿಂಗ್ ಗಾಳಿಗೆ ಬೆಳಿಗ್ಗೆ ಏನ್ ಅಂತ ಚಳಿ ಏನ್ ಆಗಲ್ಲ. ನಾವು ಅಲ್ಲ, ಹುಟ್ಟಾದಾಗಿಂದನ ಅದ್ರಾಗ ಹುಟ್ಬಿಟ್ಟು ಅದ್ರಾಗ ಬೆಳೆದ್ ಬಿಟ್ಟಿವಲ್ರಿ. ಅದಕ್ಕ ನಿಸರ್ಗಕ್ಕೆ ನಮಗೂ ಹೊಂದಾಣಿಕೆ ಆಗಿಬಿಟ್ಟೈತ್ರಿ ಅದು. ಪ್ರಕೃತಿ ಹಾ. ಈ ಪ್ರಕೃತಿ ಮಡಿಲಲ್ಲಿ ಹಾ. ಇವ್ರು ಹೊಂದಾಣಿಕೆ ಆಗ್ಬಿಟ್ರೆ ಆ, ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಎಷ್ಟು ಪ್ಲಾಟ್ಫಾರ್ಮ್ ನೋಡ್ರಿ ಸ್ನೇಹಿತರೆ ಹೆಂಗಿದೆ. ಬನ್ನಿ ಒಳಗಡೆ ಬರ್ರಿ, ಚಪ್ಪಲಿ ಬಿಡುತ್ತ ಇರ್ಲಿ. ಒಳಗಡೆ ಬನ್ನಿ ಸ್ನೇಹಿತರೆ. ಇದು ಪ್ಲಾಟ್ಫಾರ್ಮ್ ಹೆಂಗಿದೆ ಅಂದ್ರೆ ಇಲ್ಲಿ ನಮಗೆ ಕೂಡ ಆಗ್ತಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಎಷ್ಟು ಬರೇ ಕಲ್ಲುಗಳು ಅದಾವ ಸ್ನೇಹಿತರೆ, ಬರೇ ಕಲ್ಲುಗಳು. ಈ ಕಲ್ಲುಗಳು ಇದಾವೆ. ಇವರು ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡು ಇಲ್ಲೇ ಮಲ್ಕೊಂತಾರೆ ಸ್ನೇಹಿತರೆ. ನಿಜ ಅಂದ್ರೆ ಇವ್ರದ್ದು ಜೀವನ ಭಾಳ ಕಷ್ಟ ಅಂದ್ರೆ ಕಷ್ಟ ಸ್ನೇಹಿತರೆ. ನಾವು ಅಂತೀವಿ ಸ್ನೇಹಿತರೆ. ಬೇರೆ ಮಂಜ ಬರ್ರಿ, ಇಲ್ಲಿ ಬರ್ರಿ ಬರ್ರಿ. ನಮಗೆ ಒಂದು 5 ನಿಮಿಷ ಹಿಂಗೆ ಕೂಡಕ ಇವೆಲ್ಲ ಕಲ್ಲುಗಳೆಲ್ಲ ನಮಗೆ ಒತ್ತುತ್ತವೆ. ಅವ್ರು ಆರಾಮ್ ಕೊಡ್ತಾರೆ ಸ್ನೇಹಿತರೆ. ಇವ್ರು ಯಾಕಂದ್ರೆ ಸಣ್ಣ ವಯಸ್ಸಿನಿಂದನೂ ಅವ್ರ ತಾತ ಮುತ್ತಾತನ ಕಾಲದಿಂದ ಹಿಂಗೆ ಜೀವನ ನಡ್ಕೊಂಡು ಬಂದಾರ. ಇವ್ರಿಗೆ ಏನಾಗಲ್ಲ ಸ್ನೇಹಿತರೆ. ಇವು ಕೊಲ್ಲು ಅವ್ರಿಗೆ ಒಂಥರ ವಜ್ರಾಯುಧ ಇದ್ದಂಗೆ ಅವ್ರಿಗೆ. ಏನಂದ್ರಣ್ಣ, ವಜ್ರಾಯುಧ ಇವೇ ಅವ್ರಿಗೆ ವಜ್ರಾಯುಧ. ಇವ್ರಿಗೆ ನಡೆದ ಇವ್ರು ಬರೇ ಕಾಲಿಲಿ ಮತ್ತೆ ಆಮೇಲೆ ಅವ್ರದ್ದು ನಿಮಗೆ ಚಪ್ಪಲಿ ಅವ್ರದ್ದು ಗಟ್ಟಿ ಮುಟ್ಟದ ಚಪ್ಪಲಿಯಿಂದ ನಡೆದ ಇವ್ರು ಅಷ್ಟು ಗಟ್ಟಿ ಆಗ್ಬಿಡ್ರ ಸ್ನೇಹಿತರೆ. ಇವ್ರು ಕೈ ನೋಡಿದ್ರೆ ಯಪ್ಪ ನೋಡ್ರಿ ಸ್ನೇಹಿತರೆ ಹೆಂಗದ ಇವ್ರು ಕೈಗಳು ಒಂಥರ ರಾಡ್ ಇದ್ದಂಗ ಅದಾವ ಗಟ್ಟಿ. ನಮ್ಮ ನೋಡಿದ್ರೆ ಎಷ್ಟು ಮೆತ್ತಗದ ಸ್ನೇಹಿತರೆ ಕೈಗಳು. ಇವ್ರು ಏನಾದ್ರು ನಮಗೆ ಒಂದೇಟ್ ಇಲ್ಲಿ ಕಪಾಳ ಹೊಡೆದ್ರಪ್ಪ ಅಂದ್ರೆ ಬಾಸುಂಡಿ ಹಂಗೆ ಕಿತ್ತಿ ಬಿಡ್ತಾವ ನಮಗೆ. ಅಷ್ಟು ಗಟ್ಟಿ ಅದಾವ ಇವರು ಕೈ ಮನುಷ್ಯರ. ಇವ್ರ ತಾಕತ್ತು ಇವ್ರ ಕೈ ಹಂಗ. ಆ ಕುರಿ ಹಾಲು ಕುರಿ ಹಾಲು ಕುಡಿದ್ರನೆ ಅದು ತಾಕತ್ತ ಬೇರೆ ಅಂತೇಳಿ ಗಾಳಿ ಮಾತು ಕೂಡ ಐತಿ. ಅದ್ರ ಶಕ್ತಿ ನಮ್ಗ ದೇವಾದಿ ಕಾಲದಿಂದ ಹಾಲಿನೊಳಗ ಅಷ್ಟೊಂದ್ ಶಕ್ತಿನ ಐತಿ. ಅಷ್ಟ ಶಕ್ತಿನ ಐತ್ರಿ, ಅಷ್ಟ್ ನಿಯತನ ಐತ್ರಿ ಹಾಲಿನೊಳಗ. ಆ ಬೀರ್ ಆ ಬೀರ್ ದೇವ್ರಲಿಂದ ನಮ್ಗ ಅನುಗ್ರಹ ಐತಿ. ಅನುಗ್ರಹ ಐತಿ ನಿಜ ಅಂದ್ರೆ. ಈ ನಾವು ಅಡವ್ಯಾಗ ನಾವು ಸಾಮಾನ್ಯವಾಗಿ ಜೀವನ ಮಾಡ್ತೀವಿ ಅಂದ್ರೆ ಸುಮ್ನೆ ಅಲ್ರಿ. ಹೌದೌದು ಆ ದೇವ್ರ ಹೊರಲಿಂದನ ಆ ದೇವ್ರ ಫಸ್ಟ್ ಕುರಿ ಕಾದ್ರಲಿಂದ ಆ ಕುರಿಗಿನೂ ಅಷ್ಟ ಇದು ಐತ್ರಿ, ಕುರಿ ಕಾಯವನಿಗೂ ಅಷ್ಟ ಇದು ಐತ್ರಿ ತಾಕತ್ತು. ಹಾ. ಅಲ್ಲ? ಹಂಗಾಗಿ ಮಳಿ ಚಳಿ ಗುಡುಗು ಯಾವ್ದೋ ಒಂದು ನಿಮಗೆ ಪ್ರಾಣಿ ಇದು ಆಗಲ್ಲ. ಹಾ, ಆ ದೇವ್ರ ಅನುಗ್ರಹದಿಂದ ನಮ್ಗ. ನಿಜ ಅಂದ್ರೆ. ಹಾ. ಅಲ್ಲ ಬೀರಪ್ಪಣ, ನೀವು ಇಲ್ಲೇ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ವಾಸನ ಮಲ್ಕೊಂತೀರ? ಇಲ್ಲೇ ಅಷ್ಟೊಂದು ಇಲ್ಲೇ ನಿಮಗೆ ಮತ್ತೆ ಇವೆಲ್ಲ ಗೊತ್ತಲ್ಲ ನಿಮಗೆ ಕಲ್ಲುಗಳು? ಏನ್ ಮತ್ ನಮ್ ಜೀವನ ಅದ್ರಾಗ ಐತ್ರಿ. ಇವತ್ತು ಇಲ್ಲಿ ನಾಳೆ ಅಲ್ಲಿ ನೆಲ ಕ್ಲೀನ್ ಮಾಡೋದು, ಕ್ಲೀನ್ ಮಾಡ್ಕೊಂಡ್ ಕುಂದ್ರಕ್ ಆಗಲ್ಲ. ದಿವಸ ಒಂದ್ ಹೋಗ್ತಿರ್ತೀವಿ. ಈಗ ಕುರಿಗಳು ಮರಿಗಳು ನೀರು ಮೇವು ನೋಡ್ಕೋಬೇಕು. ಇದನ್ ಮಾಡ್ಕೊಂತ ಕುತ್ಕೊಂಡ್ರೆ ನಮ್ಗ ಆದ ಜೀವನ ನಡೆಯಂಗಿಲ್ಲ. ಅದ್ರದ್ದು ಅಲ್ಲ, ನಾವು ಮನೇಲಿದ್ರೇನೆ ನಾವು ಮಂಚ ಬೇಕು, ನಮ್ ಮಂಚದ ಮೇಲೆ ಬೆಡ್ ಬೇಕು. ನಮಗೆ ಮತ್ತೆ ಕರ್ಲಾನ್ ಕಂಪ್ನಿದೆ ಯಾವ್ದದ ಬೆಡ್ ಬೇಕು, ಅದೇ ದಿಂಬು ಬೇಕು. ಮತ್ತೆ ಇಂತ ಎಲ್ಲ ನಮ್ದು ಎಕ್ಸ್ಪೆಕ್ಟೇಷನ್ ಇರ್ತವೆ. ಮಂಚ ಬೇಕು ಗಿಂಚ ಬೇಕಂತ ಹಿಂಗ ನಾವ್ ಮುಂದಕ್ಕೆ ಹೋಗ್ಬೇಕಾದ್ರ ಮಳೆ ಗಿಳೆ ಆಗಿ ಟೈಮ್ ತೆಪ್ಪಿ ಏನೋ ಅನುಕೂಲ ತೆಪ್ಪಿದಾಗ ಕುರಿ ಒಂದ್ ಕಡೆಗೆ ನಮ್ ಸಾಮಾನ್ ಒಂದ್ ಕಡೆಗೆ ನಾವ್ ಆಗ್ಬಿಟ್ಟಿರ್ತೇವೆ. ಮಳೆ ಗಿಳೆ ಆದ ಇಲ್ಲಿ ಒಟ್ಟಿ ಕೂಳ್ ಸಿಗೋದಿಲ್ರಿ. ಹೊಚ್ಕೊಳಕ ಹಾಸ್ಕೊಳಕ ಬಿಡ್ರಿ ಕೂಳ್ ಸಿಕ್ಕಿರಂಗಿಲ್ಲ. ಅಂತದ್ರಾಗೆಲ್ಲ ಫಸ್ಟ್ ಜೀವನ ಆಗ್ಬಿಟ್ಟಾವ್ರಿ. ಇವಾಗ ಸ್ವಲ್ಪ ಮೊಬೈಲ್ ಗಿಬೈಲ್ ಬಂದು ಯಾವಾಗ ಅನುಕೂಲ ಐತ್ರಿ ಇವಾಗ.
ಅವಾಗಿನ ಅಷ್ಟೇನು ಇದು ಇಲ್ಲ. ಹೌದಾ ಆದ್ರೆ ಇವಾಗ ಅನುಕೂಲ ಐತಿ. ಅವಾಗ ಎಲ್ಲ ಫಸ್ಟ್ ದೊಡ್ಡ ನಮ್ಮ ಯಜಮಾನ್ರ ಜೀವನ ಮಾಡಿದ್ದು ದೊಡ್ಡ ಲೆಕ್ಕ ಜೀವನ ರೀ. ಏ, ಇವಾಗ ನಿಜ ಅಲ್ಲ ನೀವು ಇವಾಗ್ಲೂ ಇಷ್ಟು ಕಷ್ಟಪಡ್ತಾರೆ ಅಂದ್ರೆ ನಿಮ್ಮ ತಾತ ಮುತ್ತಾತ ಫೋನ್ ಇಲ್ಲ ಏನಿಲ್ಲ. ಫೋನ್ ಇಲ್ಲ, ಕುದುರೆ ಎಲ್ಲ ಕುದುರೆ ಮ್ಯಾಗ ಜೀವನ. ಅಂದ್ರೆ ಅವಾಗ ಆಗಿನ ಕಾಲದಾಗ ನೀವು ನಿಮ್ಮ ತಾತ ಮುತ್ತಾತ ಕಾಲದಾಗ ಫೋನ್ ಇಲ್ಲ, ನೀವೆಲ್ಲ ಚಿಕ್ಕವ್ರು ಇರ್ತೀರಿ, ನೀವು ಅಲ್ಲಿ ಊರಾಗ ಇರ್ತೀರಿ, ನಿಮ್ ತಂದೆ ತಾಯಿಗಳು ನೋಡ್ಬೇಕಂತ ನಿಮಗೆ ಅನಿಸ್ತಿತ್ರಿ. ಆದ್ರೂ ಕೂಡ ಅವಾಗಿಂದ ಇದ್ರೊಳಗ್ ಬಂದ್ಬಿಟ್ಟವಲ್ರಿ. ಅದು ಇದನ್ನ ಇಲ್ರಿ, ಅದ್ ನೋಡ್ಬೇಕು ಮಾಡ್ಬೇಕು ಅಂದ್ರೆ ಇಲ್ಲ. ಅಲ್ಲಿ ಯಾರನ್ನ ತೀರ್ಕಂದ್ರ ಅಂದ್ರ ವಾರ ಆದ್ಮೇಲೆ ಇಲ್ಲಿ ಇವ್ರಿಗೆ ಗೊತ್ತಾಗ್ತದೆ. ಫೋನ್ ಇಲ್ಲ ಏನಿಲ್ಲ, ಯಾರನ್ನ ಒಬ್ರು ಬಂದು ಹೇಳಿದಾಗ ಬಾಳ ಕಷ್ಟ ಐತ್ರಿ ಇಲ್ಲಿ ಅವತ್ತಿನ ಅಡ್ರೆಸ್ ಕೂಡ ಇರ್ತಿದ್ದಿಲ್ಲ. ಅವ್ರಿಗೆ ಈಗ ಒಂದು ಊರಿಗೆ ನಾಳೆ ಯಾವ ಊರಿಗೆ ಹೋಗ್ತಿದ್ರ ಎಲ್ಲಿರ್ತಾರ ಏನೋ, ಯಾವ್ದೋ ಹಿಂಗ ಒಬ್ರು ವ್ಯಾಪಾರ ಕಟಗರಿ ಕುರಿ ವ್ಯಾಪಾರ ಮಾಡ್ತಾರ, ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ಅವಾಗ ಅವ್ರು ಎಲ್ಲಿ ಏನೋ ತಿಳ್ಕೊಂಡು ಒಂದಿನ 2 ದಿನ ವಸ್ತಿ ಹಾಕಿದ್ರಿ. ಅವಾಗ ಹೋಗಿ ಕುರಿ ಸೇರ್ಕೊಂಡು ಹಿಂಗಾಗೈತಪ್ಪ ಅಂತ ಹೇಳಿದಾಗ ಅವಾಗ ಅವ್ರಿಗೆ ಸುದ್ದಿ ಮುಟ್ಟಿ. ಅಂದ್ರ ಇನ್ ಕೇಸ್ ಏನಾದ್ರು ನಿಮ್ಮ ರಿಲೇಷನ್ ಯಾರನ್ನ ತಿರ್ಗಂದ್ರ ಅದು ಕೂಡ ಬಾರಿ ಕಷ್ಟ ಹಂಗಾರ ಅವಾಗೆಲ್ಲ ಇವಾಗಂತೂ ಇವಾಗೆಲ್ಲ ಫೋನ್ಗಳು ಬಂದವೆ, ಅವೆಲ್ಲ ಬಂದವೆ, ನಡೀತಿದ್ರಿ. ಅವಾಗ ಹೆಂಗ ನಿಜ ಅಂದ್ರ ಬಹಳ ಕಷ್ಟ ಬಹಳ ಕಷ್ಟ. ತಾತವ್ರ ಮುತ್ತಾತವ್ರ ಅವೆಲ್ಲ ಕಷ್ಟಪಟ್ಟು ನಿಮ್ ತಂದೆ ತಾಯಿಗಳು ನಿಜ ಅಂದ್ರ ಬಾರಿ ಕಷ್ಟಪಟ್ಟಾರ. ಮತ್ತೆ ನೀವು ಸಣ್ಣರಿದ್ದಾಗ ನಿಮ್ ತಂದೆ ತಾಯಿಗಳು ನೋಡ್ಬೇಕಂತ ನಿಮಗೆ ಅನಿಸಿದಾಗ ಹೆಂಗ್ ಮಾಡ್ತಿದ್ರ ನೀವೆಲ್ಲ? ನಿಜ ಸಣ್ಣದಾಗ ನಾವೇನ್ ಅಲ್ಲಿ ಊರಲ್ಲಿ ಇಲ್ಲ, ನಮ್ ತಂದೆ ತಾಯಿ ಜೊತೆಗೆ ನಾವು ಹುಟ್ಟಾಗಿಂದ ಇಲ್ಲೇ ಬೆಳ್ಕೊಂಡಿವ್ರಿ. ಅವಾಗ ಏನ್ ನಾವು ಡೆಲಿವರಿ ಆಗಿ ನಮ್ ತಾಯಿ ಜೊತೆಗೆ ಏನೊಂದ್ 5-6 ತಿಂಗಳು ಊರಾಗಿದೀವಿ, ಅದಷ್ಟೇ ರೀ. ಅಲ್ಲಿಂದ ಏನ್ ಬಿಟ್ಟಿವಿ ನಾವು ಬರೀ ಅಡವ್ಯಾಗ ನಮ್ ತಂದೆ ತಾಯಿ ಜೊತೆಗೆ ನಾವ್ ಕುರಿ ಒಳಗ ಬಂದ್ಬಿಟ್ಟಿವ್ರಿ. ನೀವು ಅಣ್ಣ ಮಂಜಪ್ಪಣ್ಣ, ನೀನು ನಿಮ್ಮಣ್ಣ ಚಿಕ್ಕವರಿದ್ದಾಗ ಒಂದೇ ಜೊತೆಲೇ ಬೆಳೆದ್ ಬಂದ್ರಿ? ಜೊತೆಲೇ ಬೆಳೆದ್ ಬಂದ್ರಿ ಇಬ್ರು? ಏನಾರ ಸಣ್ಣರಿದ್ದಾಗ ಸುಮ್ನೆ ಯಾವ್ದಾರ ಆಟ ಆಡಕ್ಕೆ ಜಗಳ ಆಡೋದು ಈ ತರ ಎಲ್ಲ ಮಾಡ್ತಿದ್ರೆ? ಅಲ್ಲ ಅಡವಿಗೆ ಹಿಂಗ್ ಹೋಗ್ತಾ ಕಲ್ ತಂದೋಗ್ಯದ ಗಿಲ್ ತಂದೋಗ್ಯದ ಇದೆಲ್ಲ ಚಾಸ್ಟ್ಗಳು ಇದೇ ಇರ್ತದೆ ಚಿಕ್ಕವರಿದ್ದಾಗ. ಅಷ್ಟೆಲ್ಲ ಮಾಡೇವಿ, ಆಟಗಳೆಲ್ಲ ಆಟ ಆಡ್ತಿದ್ವಿ ಮಾಡ್ತಿದ್ವಿ, ಆತರ ಎಲ್ಲ ಆಗ್ಯಾವ ಮಾಮೂಲಿ. ಇವಾಗ ತಿಳುವಳಿಕೆ ಬಂದಾಗಲಿಂದ ಆತರ ಏನಿಲ್ಲ. ಇವಾಗೆಲ್ಲ ನಾವು ಹಳ್ಳಿ ಒಳಗೆಲ್ಲ ನಾವು ನಮ್ಮ ಊರುಗಳಿಗೆಲ್ಲ ಈ ಮರ ಕೋತಿ ಆಟ, ಮತ್ತೆ ಚಿನ್ನಿ ದಂಡ ಆಟ, ಈ ಗೋಲಿ ಆಟಗಳು, ಮತ್ತೆ ಆಮೇಲೆ ಈ ಕಬಡ್ಡಿ ಗಿಬಡ್ಡಿ ಈ ತರ ಎಲ್ಲ ಆಟಗಳೆಲ್ಲ ಕ್ರೀಡೆ ಗ್ರಾಮೀಣ ಭಾಗದಾಗ ಆಟಗಳು ಅದಾವಣ, ಅವೆಲ್ಲ ನೀವು ಆಡಿದ್ರೆ? ಚಿನ್ನಿ ದಾಂಡಗ ಅವ ಅಷ್ಟೊಂದ್ ಇದಿಲ್ರಿ. ಇವು ನಾವ್ ಕಬಡ್ಡಿ ಗಿಬಡ್ಡಿ ಅಂತಾರಲ್ರಿ, ಇವೆಲ್ಲ ಕಬಡ್ಡಿ ನಮ್ಮ ಇದ್ರೊಳಗ ಒಂದ ಸಿರಿಗೇರಿ ಅಂತ ಹೇಳಿ ಆತರ ಆಟಗಳು, ಇವು ಕೋತಿ ಮರದ ಆಟಗಳು ಇವೆಲ್ಲ ಆಡಿವ್ರಿ. ಯಾಕಂದ್ರೆ ನಾನು ಯಾಕೆ ಕ್ವಶನ್ ನೀವು ಇಲ್ಲಿ ಯಾಕಂದ್ರೆ ಇಲ್ಲೇ ಅಡಿವಾಗಿರ್ತೀರಿ ಎಲ್ರಿ ಆಟ ಆಡಕಂತ ಎಲ್ಲಿದ್ರು ಆಟ ಆಡಿರ ಅಂದ್ರ ಅವಾಗ ಅವೇ ಇದಾಗಲ್ರಿ, ಅವಾಗ ಮೊಬೈಲ್ ಇದ್ದಿದ್ದಿಲ್ಲ ಏನಿದ್ದಿಲ್ಲ, ಅವಾಗ ಆಟ ಹುಡ್ರಿಗೆ ಆಟದ ಒಂದ್ ಇದಲ್ರಿ. ಇವಾಗ ಇನ್ನು ಮೊಬೈಲ್ ಬಂದಾಗಿನಿಂದ ನಮ್ ಕುರುಬರ ಜೀವನ ಒಂದ್ ಸ್ವಲ್ಪ ಕುರಿಮರಿಗಳ ಕಡೆಯಿಂದ ಇದು ಹಾಳಾಗೈತ್ರಿ. ಮೊಬೈಲ್ ಬರೋಕಿನ್ನ ಬಾಳ ಚೆನ್ನಾಗಿತ್ರಿ ನಮ್ ಕುರಿಮರಿ. ಯಾವ ಮೊಬೈಲ್ ಗಿಬೈಲ್ ನೋಡ್ಬೇಕು ಅಂಬೋದು ಯಾವ್ದು ಇದ್ದಿದ್ದಿಲ್ಲಲ್ರಿ. ಬರೀ ಏನಿದ್ರು ನಮ್ ಕುರಿ ಏನಾಯ್ತು ಏನಂತ ಆತರ ಇದ್ರ ಮ್ಯಾಗ ಇರ್ತಿತ್ತು. ಈಗ ಸ್ವಲ್ಪ ಮೊಬೈಲ್ ಬಂದಾಗಿಂದ ಕೆಲವೊಂದ್ ಜನ ಏನ್ ಮಾಡ್ತಾರ್ರಿ, ಮೊಬೈಲ್ ಬಿಡೋದು ಬಿಟ್ಟು ಮೇಸಕ್ ಬಿಡೋದು ನೋಡ್ಕೊಂತ ಕುಂತ್ಕೊಳ್ಳೋದು ಈ ತರ ಮಾಡ್ತಿದಾರಲ್ಲ ಆಳ್ಗಳು. ಮೊಬೈಲ್ ಇಲ್ದಾಗ ಅದ್ ಯಾವ್ದು ಧ್ಯಾನ ಇರ್ತಿದ್ದಿಲ್ಲಲ್ಲ, ಏನಿದ್ರು ಕುರಿ ನೋಡ್ಕೊಂತ ಕುರಿ ಜೊತೆಗೆ ಮಾತಾಡ್ಕಂತ ಅದ್ರ ಜೊತೆಗೆ ಕಾಲ ಕಳೆದು ಬಿಡ್ತಿತ್ತು, ಕುರಿಗಳ ಜೊತೆನೆ ಮಾತಾಡ್ತಿದ್ರಿ ನೀವು. ಆತರ ಜೀವನ ಕಳೆದು ಬಿಡ್ತಿದ್ರು. ಇವಾಗ ಸ್ವಲ್ಪ ಮೊಬೈಲ್ ಬಂದಾಗ್ಲಿಂದ ಕೆಲವೊಬ್ರು ಎಲ್ಲಾರು ಆತರ ಏನಿಲ್ರಿ, ಕೆಲವೊಬ್ರು ಯಾರನ್ನ ಇವು ಆಳುಗಳು ಕರ್ಕೊಂಡ್ ಬಂದಿರ್ತೀವಲ್ಲ, ಅವ್ರು ಮೊಬೈಲ್ ಹಿಡ್ಕೊಳ್ಳೋದು ನೋಡ್ಕೊಂತ ಕುದ್ರೋದು ಬಿಡೋದು, ಮೇಯ್ತಾ ಬಿಡು ಅನ್ನೋದು, ಮೇಯ್ಸೋದಿಲ್ಲ. ನಿಮಗಿರಷ್ಟು ಜವಾಬ್ದಾರಿ ಅವ್ರಿಗೆ ಇರೋದಿಲ್ಲ. ಮನೆ ಮಾಡಿದ್ದ ಅಂದ್ರೆ ಎಲ್ಲಾರು ಹಂಗ ಇರೋದಲ್ರಿ, ಕೆಲವೊಬ್ರು ಇರ್ತಾರ